ಹಲೋ ವೆಲ್ಕಮ್ ಬ್ಯಾಕ್ ಟು ನನ್ನ ವಿಡಿಯೋ ಗೈಸ್. ವೆರಿ ಗುಡ್ ಮಾರ್ನಿಂಗ್. ನೀವು ಯಾವಾಗ ನೋಡ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಸೊ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಎಲ್ಲ ಒಟ್ಟಿಗೆ ಹೇಳ್ತಾ ಇದ್ದೀನಿ. ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ತಿದ್ದೀನಿ. ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಟ್ ವಾಸ್ ಎ ವಂಡರ್ಫುಲ್ ಡೇ. ನನಗೆ ಒಂದು ಇಬ್ಬರು ಮೂರು ಜನ ಕೇಳಿದ್ರು ಡಿಟಾಕ್ಸ್ ನೀರು ಹೇಗೆ ಮಾಡ್ತೀರಾ ಅಂತ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಅವಾಗ ನನಗೊಂದು ಸಜೆಷನ್ಸ್ ಬಂದಿತ್ತು. ಜೀರಿಗೆ ನೀರನ್ನ ಕುದಿಸ್ಬಿಟ್ಟು ಅದಕ್ಕೆ ಲೆಮನ್ ಹಾಕ್ಬಿಟ್ಟು ಕುಡೀರಿ ಅಂತೆಲ್ಲ ಹೇಳಿ. ಅದು ಹೇಳೋಕ್ಕೂ ಮುಂಚೆ ನಾನೇನು ಮಾಡ್ತಿದ್ದೆ ಅಂದರೆ ಈ ತರ ನೀರ್ ಕಾಯಕ್ ಇಟ್ಬಿಟ್ಟು ಅದಕ್ಕೆ ಇದೆರಡನ್ನೂ ಹಾಕ್ತಿದೆ. ಇದು ಅಜ್ವೈನು, ಇದನ್ನ ಸೌಂಫ್ ಏನು ಹೇಳ್ತಾರಲ್ಲ, ಸೋಂಫ್ ಕಾಳು, ಅದನ್ನ ಹಾಕ್ತೀನಿ. ಅಂದ್ರೆ ಕ್ವಾಂಟಿಟಿ ಎಲ್ಲ ಏನ್ ನೋಡ್ಕೊಳಲ್ಲ, ಜಸ್ಟ್ ಹಂಗೆ ರ್ಯಾಂಡಮ್ ಆಗಿ ಹಾಕೋದಷ್ಟೇ. ಇದ್ರ ಜೊತೆಗೆ ನಾನು ಜೀರಿಗೆ ಹಾಕ್ತೀನಿ. ಸೊ ಇದು ಯಾವ್ದು ಕ್ವಾಂಟಿಟಿ ನೋಡ್ಕೊಂಡು ನಾನು ಹಾಕ್ತಾ ಇಲ್ಲ. ನೀವ್ ಬೇಕಿದ್ರೆ ಒಂದೊಂದ್ ಸ್ಪೂನ್ ಎಲ್ಲಾನು ಹಾಕ್ಬೋದು. ಬಟ್ ನಾನು ರ್ಯಾಂಡಮ್ ಆಗಿ ಹಾಕ್ತಿರೋದಷ್ಟೇ. ಚೆನ್ನಾಗಿ ಕುದಿಸ್ತೀನಿ. ಒಂದು 10 ರಿಂದ 15 ನಿಮಿಷ ಅಟ್ಲೀಸ್ಟ್ ಚೆನ್ನಾಗಿ ಕುದಿಸ್ತೀನಿ. ಕುದಿಸ್ಬಿಟ್ಟು ಆಮೇಲೆ ಕುಡಿತೀನಿ. ಆ ಗ್ಯಾಪ್ ಅಲ್ಲಿ ನಾನು ಇವಾಗ ಪಾತ್ರೆ ತೊಳ್ಕೊಂತೀನಿ ಆಯ್ತಾ. ಇವಾಗ ಇದು ರೆಡಿ ಆಗಿದೆ. ಈ ನಿಂಬೆಹಣ್ಣು ಯೂಸ್ ಮಾಡ್ತೀನಿ, ಅಂದ್ರೆ ಪೂರ್ತಿ ನಿಂಬೆಹಣ್ಣು ಬಳಸ್ತೀನಿ. ಇದನ್ನ ಚೆನ್ನಾಗಿ ಈ ತರ ಇಸಕ್ತೀನಿ ಆಯ್ತಾ. ಸೊ ಇಸಕ್ಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ಹಣ್ಣು ನಿಂಬೆಹಣ್ಣು ಇತ್ತು ಅಂದ್ರೆ ಅದನ್ನ ಅರ್ಧ ಹಾಕೊಳ್ಳಿ ಸಾಕು. ಇದರಲ್ಲಿ ಜ್ಯೂಸ್ ಕಡಿಮೆ ಇರುತ್ತೆ ಅಂತ ಹೇಳಿ ನಾನು ಎರಡನ್ನೂ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಫುಲ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೇ ಬಿಟ್ಬಿಡ್ತೀನಿ. ಆಮೇಲೆ ಅದ್ರಲ್ಲಿರೋ ಸೀಡ್ಸ್ ಎಲ್ಲಾನು ತೆಗಿತೀನಿ. ತುಂಬಾ ಹಿಂಸೆ ಆಗುತ್ತೆ ಕುಡಿಬೇಕಾದ್ರೆ ಅಂತ ಅಷ್ಟೇ. ಅಲ್ಲ, ಫಸ್ಟೇ ಹಿಂಸೆ ಅದನ್ನ ಕುಡಿಯೋದು, ಅದ್ ಬೇರೆ ವಿಚಾರ. ಅದ್ರ ಜೊತೆ ಇದು ಸೇರ್ಕೊಂಡ್ರೆ ಇನ್ನೂ ಹಿಂಸೆ ಅಂತ ಅಷ್ಟೇ. ಅರ್ಧ ತಪ್ಲೆ ನೀರ್ ಹಾಕಿದ್ದೆ ಆಯ್ತಾ. ಅರ್ಧ ತಪ್ಲೆ ಹೋಗಿ ಇವಾಗ 1/4 ತಪ್ಲೆ ಆಗಿದೆ. ಸೊ ಇದು ಇವಾಗ ರೆಡಿ ಆಗಿದೆ. ಈ ತರ ಇದೆ. ಇವತ್ತು ವೆದರ್ ಅಂತೂ ಸೂಪರ್ ಆಗಿದೆ. ಒಂಥರ ಬಿಸಿಲು, ಎಂತ ಮಳೆ ಬರೋ ತರ, ಎರಡು ಮಿಕ್ಸ್ಡ್ ವೆದರ್. ಒಂಥರ ಕ್ಲೌಡಿ ಅಂತಾರಲ್ಲ ಆ ತರ. ಇವತ್ತು ಬೇಗ ಎದ್ದಿದ್ದೀನಿ ಬೇರೆ, ಬಿಕಾಸ್ ಇವತ್ತು ಕೆಲಸ ಇದೆ ಅದಕ್ಕೆ. ಅಂಡ್ ಹೇಳ್ತೀನಿ ಇವತ್ತು ಎಲ್ಲಿ ಹೋಗ್ತೀನಿ, ಯಾರ ಜೊತೆ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತೆಲ್ಲ. ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು. ವಾಯ್ಸ್ ಓವರ್ ಕೊಡ್ಬೇಕಲ್ಲ, ಲೈವ್ ಅಲ್ಲೇ ಮಾತಾಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಲೈವ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಮೈಕ್ ಕಾಣ್ತಿದ್ಯಾ, ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಬಟ್ ರೆಕಾರ್ಡ್ ಅಂತೂ ಮಾಡ್ತಾ ಇದ್ದೀನಿ. ಆಮೇಲೆ ನೋಡಿದ್ಮೇಲೆ ಗೊತ್ತಾಗುತ್ತೆ ರೆಕಾರ್ಡ್ ಆಗಿದೆಯಾ ಇಲ್ವಾ ಅಂತ. ರೆಕಾರ್ಡ್ ಆಗಿಲ್ಲ ಅಂದ್ರೆ ವಾಯ್ಸ್ ಓವರ್ ಗ್ಯಾರಂಟಿ. ಬಿಸಿ ಇದ್ದಾಗಲೇ ಕುಡ್ಬಿಡ್ಬೇಕು ಇದನ್ನ, ಅಂದ್ರೆ ಬಿಸಿ ಬಿಸಿ ಇದ್ದಾಗಲೇನೆ. ಸ್ವಲ್ಪ ಹಿಂಸೆ ಅನ್ಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಗ್ಯಾಸ್ಟ್ರಿಕ್ ಕಡಿಮೆ ಆಗ್ಬೇಕಂದ್ರೆ ಕುಡಿಬೇಕು. ಇಷ್ಟಿದೆ. ಇದಕ್ಕಿಂತ ಬೆಸ್ಟ್ ರೆಮಿಡಿ ಹೇಳಿ ನನಗೆ ಗ್ಯಾಸ್ಟ್ರಿಕ್ಗೆ, ಬೇಗ ಕಡಿಮೆ ಆಗೋವಂಥದ್ದು. ಹೆಂಗ್ ಕಡಿಮೆ ಆಗ್ಬೇಕು ಅಂದ್ರೆ, ಇವಾಗ ಕುಡ್ದಿರ್ತೀನಿ, ಅರ್ಧ ಗಂಟೆ ಕಡಿಮೆ ಮಾಡ್ಬೇಕು ಬ್ಲೋಟಿಂಗು. ಆ ತರ ಇದ್ರೆ ಹೇಳಿ ಆಯ್ತಾ. ಈ ತರ ಫುಲ್ ಕುಡಿತಿದ್ರೆ ಹಿಂಸೆ ಆಗತ್ತೆ ನಿಜವಾಗ್ಲೂ. ಆದ್ರೂ ಕುಡಿತೀನಿ, ಬಿಡಲ್ಲ. ದಿನ ಬೆಳಗ್ಗೆ ಡಿಸೈಡ್ ಆಗ್ಬಿಡ್ತೀನಿ. ಐ ಥಿಂಕ್ ಇದು ನನ್ನ 7th ಡೇ ಅಥವಾ 8th ಡೇ ಅಂತ ಅನ್ಸುತ್ತೆ ಕುಡಿತಾ ಇರೋದು. 8th ಡೇ ಇರ್ಬೇಕು. ಕುಡ್ದಿದ್ದಾಯ್ತು, ಸ್ವಲ್ಪ ಬಿಸಿ ಕಡಿಮೆ ಆಯ್ತು, ಪರವಾಗಿಲ್ಲ. ಬಟ್ ಬಿಸಿ ಬಿಸಿ ಇದಾಗಲೇ ಸೇಮ್ ಕಾಫಿ ಹೇಗೆ ಕುಡಿತೀವೋ ಹಾಗೆ ಕುಡಿದ್ರೆ ಒಳ್ಳೇದು. ಅದಾಗ್ಲೇ ಹೇಳ್ದಂಗೆ ಇದಕ್ಕಿಂತ ಬೆಟರ್ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಇದನ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಲ್ಲ. ಇಫ್ ಇನ್ ಕೇಸ್ ಇದಕ್ಕಿಂತ ಬೆಟರ್ ಸಿಕ್ತು ಅಂದ್ರೆ ಡೆಫಿನೆಟ್ಲಿ ಐ ವಿಲ್ ಕಂಟಿನ್ಯೂ ದ್ಯಾಟ್ ಆಸ್ ವೆಲ್. ನೋಡೋಣ ಹೇಗೆ ಅಂತ. ಬಟ್ ಸೋ ಫಾರ್ ಇಟ್ ಈಸ್ ಆ್ಯಕ್ಚುಲಿ ಗುಡ್. ಚೆನ್ನಾಗಿ ವರ್ಕ್ ಆಗುತ್ತೆ. ಬ್ಲೋಟಿಂಗ್ ಕಡಿಮೆ ಮಾಡ್ತಾ ಇದೆ, ಗ್ಯಾಸ್ ರಿಲೀಫ್ ಆಗ್ತಿದೆ. ಸೊ ನಂದೊಂಥರ ಈ ಕಾನ್ಸ್ಟಿಪೇಷನ್ ಅಂತಾರಲ್ಲ ಆ ಥರ ನಂದು. ಪೀಕು ಸಿನಿಮಾ ಯಾರು ನೋಡಿದ್ದೀರಾ, ನೋಡಿದ್ರೆ ಗೊತ್ತಾಗುತ್ತೆ. ಅಮಿತಾಬ್ ಬಚ್ಚನ್ ಅವ್ರಿಗೆ ಎಷ್ಟು ಸ್ಟ್ರಗಲ್ ಮಾಡ್ತಾರೆ, ಅದೇ ಥರನೇ ನಂದುನುವೆ. ತಿಂತಿರ್ತೀನಿ, ಇಲ್ಲ ಅಂತಲ್ಲ. ಆದ್ರೂ ನನಗೆ ಗ್ಯಾಸ್ಟ್ರಿಕ್ ಆದಾಗ ನನಗೆ ವಾಶ್ರೂಮಿಗೆಲ್ಲ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಮತ್ತು ನನಗೆ ವಾಶ್ರೂಮಿಗೆ ಟೈಮಿಂಗ್ಸ್ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬರುತ್ತೆ ಅಂತಲ್ಲ, ಬರಲ್ಲ. ಅದೇ ಮಧ್ಯಾಹ್ನ ಬರುತ್ತೆ, ಸಂಜೆ ಬರುತ್ತೆ, ರಾತ್ರಿ ಬರುತ್ತೆ. ಒಂದ್ಸತಿ ಶೂಟಿಂಗ್ ಮುಗಿಸ್ಕೊಂಡು ಬಂದಿರ್ತೀನಿ 11 ಗಂಟೆ ರಾತ್ರಿ, ಅವಾಗ ಬರುತ್ತೆ. ಒಂದ್ಸತಿ 2 ಗಂಟೆ ರಾತ್ರಿ ಎಲ್ಲ ಹೋಗಿದ್ದೀನಿ ನಾನು. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನನಗೆ. ಅದೆಲ್ಲನೂ ಸ್ವಲ್ಪ ಕಡಿಮೆ ಆಗೋಂಥದ್ದು ಏನಾದರೂ ಇದ್ರೆ ಹೋಮ್ ರೆಮಿಡಿ ನನಗೆ ದಯವಿಟ್ಟು ತಿಳಿಸಿ. ಇಫ್ ಇನ್ ಕೇಸ್ ಯಾರಾದರೂ ಡಾಕ್ಟ್ರುಗಳು ನೋಡ್ತಾ ಇದ್ರೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ದೀರಾ ಕೂಡ, ನನಗೆ 2-3 ಜನ ಕೂಡ ಕಮೆಂಟ್ ಮಾಡಿದ್ದೀರಾ. ಸೊ ಇಫ್ ಇನ್ ಕೇಸ್ ನೀವು ಗೊತ್ತಿದ್ರೆ ಇದ್ರ ಬಗ್ಗೆ ಏನಾದರೂ ದಯವಿಟ್ಟು ನನಗೆ ತಿಳಿಸ್ಕೊಡಿ.
ಕಾಫಿ ಕುಡಿದು ಕಾಫಿ ಅಂತ ಇದ್ದೀನಿ, ಕಾಫಿ ಕುಡಿದು ಅಭ್ಯಾಸ ಆಗಿ ಕಾಫಿನೇ ಬರುತ್ತೆ ನನಗೆ. ಅಂದರೆ ಜೀರಾ ವಾಟರ್ ಏನಿತ್ತು ಅದನ್ನು ಕುಡಿದೆ, ಬಿಸಿದಾಗಲೇ ಕುಡಿದ್ಬಿಡ್ಬೇಕು. ನಾನು ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು, ಮಾತಾಡ್ತಿದ್ನಲ್ಲ ಅದಕ್ಕೆ ತಣ್ಣಗಾಗ್ಬಿಟ್ಟಿತ್ತು. ಪರವಾಗಿಲ್ಲ, ಬಿಸಿದಾಗಲೇ ಕುಡೀರಿ ಇಫ್ ಇನ್ ಕೇಸ್ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ. ನಾನು ಅದನ್ನು ಕುಡಿದು ಹೋಗಿ ಫ್ರೆಶಪ್ ಆಗಿ ಬಂದು ಅದಾದಮೇಲೆ ಪೂಜೆಗೆ ಏನೇನು ಬೇಕಿತ್ತು ಎಲ್ಲನೂ ರೆಡಿ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಥರ್ಸ್ಡೇ ಆಯಿತಾ, ಎಲ್ರಿಗೂ ಹ್ಯಾಪಿ ಥರ್ಸ್ಡೇ. ಇವತ್ತು ನಾನು ಒಂದು ರಂಗೋಲಿ ನೋಡಿದೆ, ಯೂಟ್ಯೂಬಲ್ಲಿ ಹುಡುಕ್ತೆ ಹಾಕೋಣ ಅಂತ ಅಂದ್ಬಿಟ್ಟು. ಅದನ್ನು ನೋಡ್ಬಿಟ್ಟು ಒಂದು 2-3 ಸಲ ನೋಡ್ಬಿಟ್ಟು ಫೋನ್ನ ಆಫ್ ಮಾಡಿಬಿಟ್ಟೆ ಆಯಿತಾ. ಅಂದರೆ ಕಾನ್ಫಿಡೆನ್ಸ್ ಹಾಕ್ಬಿಡ್ತೀನಿ ಅಂತ. ಹಾಕ್ಬೇಕಾದ್ರೆ ನನಗೆ ಅದು ಗೊತ್ತೇ ಆಗ್ತಿಲ್ಲ, ಯಾವ ಲೈನ್ ಹಾಕಬೇಕು ಅಂತಲೇ ಗೊತ್ತಾಗಿಲ್ಲ, ಆ ಥರ ಕನ್ಫ್ಯೂಸ್ ಆಗಿಬಿಡ್ತು. ಆಮೇಲೆ ನಾನೇನೆ ಈ ಥರ ಎಲ್ಲ ನೋಡ್ಕೊಂಡು ಆಮೇಲೆ ಹಿಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಲೈನ ಡ್ರಾ ಮಾಡಿದೆ. 2 ಸತಿ ನೋಡಿದ್ದಾಯ್ತಾ, ದೊಡ್ಡ ಕಾನ್ಫಿಡೆನ್ಸಲ್ಲಿ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನೋಡಿದ್ರೆ ಆಮೇಲೆ ಗೊತ್ತಾಯಿತು ಹಾಕೋಕ್ಕಾಗಿಲ್ಲ. ಲಾಸ್ಟಲ್ಲಿ ಹಾಕ್ತೆ ರೆಂಟ್ ಮಾಡಿಕೊಂಡು. ಸೊ ಇದೇ ಇವತ್ತಿನ ರಂಗೋಲಿ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ. ಅಂದರೆ ನನಗೆ ಹೊಸ್ತು, ನಿಮ್ಗೆಲ್ರಿಗೂ ತುಂಬ ಹಳೆಯ ರಂಗೋಲಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಪೂಜೆ ಆಯಿತು, ಕಾಫಿ ಕುಡಿಬೇಕು, ಹಾಲಿಟ್ಟಿದ್ದೀನಿ. ರೆಡಿ ಆಗೋದನ್ನು ನಾನು ಶಾರ್ಟ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೆ, ಓಕೆನಾ. ಇವತ್ತು ನಾನು ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ ಕಂಟೆಂಟ್ ಶೂಟ್ ಮಾಡೋದಕ್ಕೆ. ನನಗಲ್ಲ, ನನ್ನ ಫ್ರೆಂಡ್ ಪೇಜಿಗೆ ಕಂಟೆಂಟ್ ಶೂಟ್ ಮಾಡೋದಕ್ಕೆ. ಯಾರ ಜೊತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ರೆಡಿ ಆಗಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. ರೆಡಿ ಆಗಿದ್ದೀನಿ ಆ್ಯಂಡ್ ಈ ಥರ ರೆಡಿ ಆಗಿದ್ದೀನಿ ಸಿಂಪಲಾಗಿ. ಆ್ಯಂಡ್ ಇವಾಗ ಕಾಫಿ ಕುಡಿದು ಹೊಡೆದು ಆಲ್ಮೋಸ್ಟ್ 10:45 ಟೈಮ್ ಆಗಿಬಿಟ್ಟಿದೆ. ಇನ್ನು 10 ನಿಮಿಷ ಇದೆ. ಕಾಫಿ ಮಾಡಿದ್ದೀನಿ, ಕುಡಿದ್ಬಿಟ್ಟು ಹೊರಡೋದು. ನಾನು ಇನ್ನೆಲ್ಲ ಬಳಸಿರ್ತೀನಿ, ಅದೆಲ್ಲನೂ ಶಾರ್ಟ್ಸಲ್ಲಿ ಬರುತ್ತೆ. ಇದು ಫಸ್ಟ್ ಬರುತ್ತೋ ಅದು ಫಸ್ಟ್ ಬರುತ್ತೋ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ 2 ವೀಡಿಯೋ ಅಂತೂ ಬಂದೇ ಬರುತ್ತೆ, ಬಿಕಾಸ್ ಯು ಆಲ್ ಲವ್ ವಾಚಿಂಗ್ ಮೈ ವೀಡಿಯೋಸ್. ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಗೆ ಎಲ್ರಿಗೂ. ಇವಾಗ ಕಾಫಿ ಕುಡಿದು ಹೊರಡೋಣ ಆಯಿತಾ. ಆ್ಯಕ್ಚುಲಿ ಒಂದು ಪ್ಯಾಂಪರ್ ಸೆಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಮೊನ್ನೆ ರೇಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಪ್ಲ್ಯಾನ್ ಇತ್ತು ಮಾಡಬೇಕು ಅಂತಂದರೆ ಹೋಲ್ ಬಾಡಿ ಪ್ಯಾಂಪರ್ ಸೆಷನ್ ಅಂತ ಅಂದ್ಕೊಂಡೆ. ಟೈಮ್ ಇದೆಯಲ್ಲ, ರಜೆ ಅಲ್ವಾ ನನಗೆ ಇವಾಗ. ಸೊ ಹಾಗಾಗಿ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಗಾಯ್ಸ್. ಕಾಫಿ ಕುಡಿದು ಹೊರಡೋದೆ ಇವಾಗ. ಬರೀ ಶಾರ್ಟ್ಸ್ ಮಾತ್ರ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ಅನ್ನಿಸ್ತು ಇಡೀ ದಿನ ವ್ಲಾಗೇ ಮಾಡಿಬಿಡೋಣ ಅಂತ. ಇವತ್ತು ಫುಲ್ ವೈಟ್ ಹಾಕೊಳ್ತಾ ಇದ್ದೀನಿ, ಆಲ್ರೆಡಿ ಗಲೀಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನನ್ನ ಹತ್ರ. ಅದಕ್ಕೆ ನಾನು ವೈಟೇ ಇಸ್ಕೊಳ್ಳಲ್ಲ, ಗೊತ್ತಾ. ಗಲೀಜ್ ಮಾಡ್ತೀನಿ ಅಂತಾನೆ ವೈಟ್ ಇಸ್ಕೊಳ್ಳಲ್ಲ ನಾನು. ಇನ್ನು ನನ್ನ ಫ್ರೆಂಡ್ ಫೋನ್ ಮಾಡಿಲ್ಲ. ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಹೊಡೋದೆ. ಎಲ್ಲ ಏನು ಮಾಡ್ತಾ ಇದ್ದೀರಾ, ನನ್ನ ವಿಡಿಯೋ ಎಷ್ಟು ಗಂಟೆಗೆ ನೋಡ್ತಾ ಇದ್ದೀರಾ, ಹೆಂಗೆ ಕೇಳ್ತೀರಾ ನೀವು, ಯಾವಾಗ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀರಾ, ಬ್ಯುಸಿ ಇರ್ತೀರಾ ಅಂತ. ಶೂಟ್ ಎಲ್ಲ ಇದ್ದಾಗ ನಾನು ಯಾವಾಗ ನನಗೆ ಗ್ಯಾಪ್ ಸಿಗುತ್ತೆ ಅವಾಗ ರಿಪ್ಲೈ ಮಾಡ್ತಿದ್ದೆ. ಇಲ್ಲಾಂದ್ರೆ ನೈಟ್ ಮಲ್ಕೊಳ್ಬೇಕಾದ್ರೆ ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡಿ ಮಲ್ಕೊಳ್ತೀನಿ. ಇವಾಗ ಫ್ರೀ ಇದೀನಲ್ಲ, ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ರಿಪ್ಲೈ ಮಾಡ್ತಾನೆ ಇರ್ತೀನಿ. ಇವಾಗ ಯಾಕಂದ್ರೆ ತುಂಬಾ ರಿಪ್ಲೈ ಮಾಡೋದು ಅಂದ್ರೆ ತುಂಬಾ ಮೆಸೇಜಸ್ ಇದ್ಬಿಟ್ರೆ ರಿಪ್ಲೈ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸಮ್ಟೈಮ್ಸ್ ನಾನು ರಿಪ್ಲೈ ಮಾಡೋದಕ್ಕೆ 1-1.5 ಅವರ್ ತಗೊಂತೀನಿ ಎಲ್ಲಾ ಕಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕೆ. ಬಟ್ ಸರ್ಟನ್ ವಿಡಿಯೋಸ್ಗೆ ನಾನು ರಿಪ್ಲೈ ಮಾಡಲ್ಲ, ಅಂದ್ರೆ ಯಾರಿಗೂ ಮಾಡಿರಲ್ಲ. ಮಾಡಿದ್ರೆ ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಟೈಮ್ ಆಯ್ತು, ಫೋನ್ ಮಾಡಿರ್ತಾರೆ ಅನ್ಸುತ್ತೆ, ಅದು ಗೊತ್ತಾಗಲ್ಲ. ರೆಕಾರ್ಡ್ ಇಟ್ರೆ ನಾನೇ ಮಾಡ್ತೀನಿ ಈಗ. ಬನ್ನಿ ಇಲ್ಲಿ, ನೀವು ಮಾತ್ರ ಚೆನ್ನಾಗಿದ್ರ. ಬನ್ನಿ. ಹಾಯ್. ಎಲ್ರಿಗೂ ನಮಸ್ಕಾರ. ದೊಡ್ಡವ್ರ ಚಾನಲ್ ಚಿಕ್ಕವ್ರ ಕಾಣಿಸ್ತಾರೆ ಹೇಳಿದಿರಾ? ಇಲ್ಲ ಹೇಳಿಲ್ಲ, ಇವಾಗ ಹೇಳ್ಬೇಕು. ನಮ್ಮ ಗುರುಗಳು ಬೇಡ ಬೇಡ ಅದೆಲ್ಲ ಬೇಡ. ನೋ ಮಾಡ್ಬಿಟ್ಟಿನಿ ಅದೆಲ್ಲ. ಇವಾಗ ಮನೆಗೆ ಬಂದಿದ್ದೀವಿ ಕಂಟೆಂಟ್ ಮಾಡೋಣ ಅಂತ. ಅವ್ರ ಪೇಜಲ್ಲಿ ಬರುತ್ತಲ್ಲ, ಅವಾಗ ನೋಡಿ ಏನ್ ಕಂಟೆಂಟ್ ಅಂತ. ಬೇರೆ ಕಂಟ್ರಿಗೆ ಟೊಮೆಟೊ ಬಾತು ಅಂದ್ರು, ತಿನ್ಬೇಕಾದ್ರೆ ಬಿರಿಯಾನಿ ಮಸಾಲ ಹಾಕಿದ್ದೀನಿ ಅಂದ್ರು. ಇವಾಗ ಅವ್ರ ಫ್ರೆಂಡ್ಗೆ ಪಲಾವ್ ಹಾಕೋ ಅಂತಾರೆ. ಡಿಸೈಡ್ ಮಾಡ್ಬಿಟ್ಟು ಯಾವ್ದು ಅಂತ ಒಂದ್ ಹೇಳಿ. ಚೆನ್ನಾಗಿತ್ತಾದ್ರೆ ಥ್ಯಾಂಕ್ ಯು, ವೆರಿ ನೈಸ್. ನನಗೆ ಬ್ರೇಕ್ಫಾಸ್ಟಿಗೆ ಒಬ್ಬರನ್ನ ಹುಡುಕ್ತಿದ್ದೆ, ಇವರೇ ಮಾಡ್ಕೊಡ್ತಾರಂತೆ ಡೈಲಿ. ಆದರೆ 12 ಗಂಟೆ ಕೊಡ್ತಾರಂತೆ ಅಂತ. ಬ್ರೇಕ್ಫಾಸ್ಟೇ ಬೇಡ ನನಗೆ. ನಾನು ಅಷ್ಟೇ, ಅದಕ್ಕೆ ಹಿಂಗಾಗಿದ್ದೀನಿ. ಸರಿ 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 ಸರಿ.
ನಾವು ಅಲ್ಲಿಂದ ಹೊರಟಿದ್ದಾಯ್ತು 11 ಗಂಟೆಗೆ ಹೊರಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ತಿಂದು ಸ್ವಲ್ಪ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಆಯಿತು. ಅದಾದ್ಮೇಲೆ ನಾವು ಹೊರಟಾಗ ಆಲ್ಮೋಸ್ಟ್ 12 ಏನೋ ಆಗಿತ್ತು. 12 ಹೊರಟು ನಾವು ಮಲ್ಲೇಶ್ವರಂ ತಲುಪೋಷ್ಟರಲ್ಲಿ ಐ ಥಿಂಕ್ 12:30 ಮೇ ಬಿ, ಅಷ್ಟು ಐಡಿಯಾ ಇಲ್ಲ. ಮಲ್ಲೇಶ್ವರಂಗೆ ಹೋಗಿದ್ದು. ಅವ್ರು ರೆಗ್ಯುಲರಾಗಿ ಅಲ್ಲೇ ಹೋಗ್ತಾರಂತೆ, ನನಗೂ ಗೊತ್ತಿರಲಿಲ್ಲ. ಸನ್ಸ್ಕ್ರೀನ್ ಹಾಕೊಂಡ್ ಬಂದಿಲ್ಲ ಅಂತಿದ್ರೆ ಇವತ್ತು ಹಾಕೊಂಡ್ ಬಂದಿದ್ದೀನಿ. ಖಂಡಿತ ಬಿಸಿಲಲ್ಲಿ ನಡೆಸ್ತಾ ಇಲ್ವಾ ಅಲ್ವಾ ಸಚ್ಚಿ? ನಾನು ಸಚ್ಚಿ ಆಕ್ಟ್ ಮಾಡ್ತಾ ಇದೀವಿ. ಹೆಂಗಿರುತ್ತೆ ನೋಡೋಣ ಅಂತೆ. ಅವ್ರು ನೋಡಿ ನಮ್ಮನ್ನ ಬಿಟ್ಬಿಟ್ಟು ಹೆಂಗ್ ಹೋಗ್ತಾರೆ. ನನ್ಗೆ ನೀವು ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ ಅಂತ. ನೀವು ತಡೀರಿ, ರೋಡ್ ಕ್ರಾಸ್ ಮಾಡ್ತೀನಿ. ನಾನೇ ಹೀರೋಯಿನ್ ತರ ಇದ್ದೀನಿ ಅಲ್ರಿ. ಇವಾಗ ಬ್ಲಾಗ್ ಆಯ್ತು. ನಾನು ಬ್ಲಾಗೇ ಮಾಡ್ಕೊಂಡಿಲ್ಲ ಗೈಸ್. ಒಂದ್ ಮಾತ್ರ ಹೇಳಿದ್ವಿ, ಅದು ಮಾತ್ರ ನನಗೆ 10 ಸೆಕೆಂಡ್ಸ್. ನಮ್ದು ದೊಡ್ಡ ಗುಣ ಗೈಸ್, ನಾವು ಮಾತ್ರ ಬೆಳೆಯೋದು ನೋಡಲ್ಲ, ಎಲ್ಲರೂ ಬೆಳೆಸ್ತೀವಿ. ಇವಾಗ ನಾನು ಏನು ಹೇಳಿದೆ, ನೀವು ಇಟ್ಕೊಳ್ಳಿ ಟಿಪ್ಸ್. ಅದ್ರಲ್ಲಿ ಏನು ನಾನು ದೊಡ್ಡ ಗುಣ, ಅದ್ರಲ್ಲಿ ನಿಮ್ದಲ್ಲ. ಸೊ ಬ್ಲಾಗ್ ಆಯ್ತು, ಇವಾಗ ಮನೆಗೆ ಹೊಡ್ತೀವಿ. ಸಿಗ್ತೀವಿ ಮನೇಲಿ. ಸುಸ್ತಾಗೋಯ್ತಂಗೆ. ಏನ್ ದಬಾಕಿಲ್ಲ. ಸುಸ್ತಾಗಿಲ್ವಾ? ನಮ್ಗೆ ಅಭ್ಯಾಸ ಆಗೋದು. ಅದೇ ನನಗೆ ದುಡಿಬೇಕು, ಉಣ್ಬೇಕು, ಇನ್ನೇನಿದೆ. ಆಯ್ತು, ಶೂಟ್ ಎಲ್ಲ ಮುಗಿಸಿ ಇನ್ನೇನು ಲಾಸ್ಟ್ ಕ್ಲಿಪ್ನ ಶೂಟ್ ಮಾಡಬೇಕಿತ್ತು. ಆ ಗ್ಯಾಪಲ್ಲಿ 3 ಬ್ಯೂಟಿಫುಲ್ ಗರ್ಲ್ಸ್ ಬಂದರು ವಿನಯನ ಮಾತಾಡ್ಸೋದಕ್ಕೆ. ಸೊ ಅವ್ರು ಮಾತಾಡ್ತಾ ನಿಂತಿದ್ರು. ಆ ಗ್ಯಾಪಲ್ಲಿ ನಾನು ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲನೂ ಕ್ಲಿಕ್ ಮಾಡ್ಕೊಳ್ತಿದ್ದೆ, ಕ್ಲೈಮೇಟ್ ಚೆನ್ನಾಗಿತ್ತು ಅಂತ ಹೇಳಿ. ಅದಾದಮೇಲೆ ನಾವು ಅಲ್ಲಿಂದ ಹೊರಟಿದ್ದಾಯ್ತು. ಏನಂದ್ರೆ ನಾವೇನೋ ಆರಾಮಾಗಿ ನಿಂತ್ಕೊಂಡು ಮಾತಾಡ್ಬಿಟ್ವಿ. ಸಚ್ಚಿಗೆ ನಂಗೆ ಚಿಂತೆ, ಕ್ಯಾಮ್ರಾ ಹಿಡ್ಕೊಂಡೆ ನಿಂತಿರ್ತಾರೆ, ಬೋರ್ ಆಗಲ್ಲ ಸಚ್ಚಿ? ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಅಂತೆ. ಆಯ್ತು, ಸಾರಿ ಸರ್. ಆಮೇಲೆ ಬೈಕ್ ಹೋಗ್ಬಿಟ್ಟವ್ರೆ, ಈ ರೋಡಲ್ಲಿ ಹೋಗ್ತಿದ್ಯಾ ಮೊಬೈಲ್ ಸೈಡ್ ಹೋಗೋ ಅಂತ. ಸೊ ರೀ, ಹೆಂಗಿತ್ತು ರೀ? ಚೆನ್ನಾಗಿತ್ತಾ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ಹಂಗೂ ಫಸ್ಟ್ ಟೈಮು ಚೆನ್ನಾಗಿತ್ತು. ಇದ್ರಲ್ಲಿ ಏನ್ ಕೇಳಿಸಿರುತ್ತೆ ಅಂತ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಮೈಕ್ ಇಲ್ಲ. ಕೇಳಿಸುತ್ತೆ ಹೇಳಿದ್ದು. ನಂಗೂ ಇಷ್ಟ ಆಯ್ತು, ಹೊಸ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಬಟ್ ಇವ್ರು ಸಕ್ಕದಾಗಿ ತಿಂದಾಕಿದ್ರು, ನಾವೇನಿಲ್ಲ, ನಾವು ಸುಮ್ಮನೆ ಏನು ತಿಂದಿಲ್ಲ, ಹೊಟ್ಟೆ ಸಿದೈತಿ. ಇವಾಗ ಹೋಗಿ ತಿನ್ಬೇಕು. ಬೆಳಗ್ಗೆ ಪಲಾವ್ ಹೊಡ್ಬಿಡ್ತೀನಿ. ಟೊಮೆಟೊ ಬಾತ್ ಅಂತೀರಾ, ಬಿರಿಯಾನಿ ಪೌಡರ್ ಹಾಕಿದ್ದೀನಿ ಅಂತೀರಾ, ಪಲಾವ್ ಅಂತೀರಾ. ಡಿಸೈಡ್ ಮಾಡಿ ಒಂದ್ ಅಡಿಗೆ ಹೇಳ್ತಿಲ್ಲ, ಯಾವ್ದೋ ಕೊಟ್ರು ತಿಂದೆ. ಚೆನ್ನಾಗಿತ್ತು. ನನ್ನ ಊಟಕ್ಕೆ ಏನು ಹೇಳಲ್ಲ ಅವ್ರಿಗೆ. ಚೆನ್ನಾಗಿತ್ತು ರೀ. ಚೆನ್ನಾಗಿತ್ತು ಅಂದ್ರೆ ಅದು ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಅವರು ಚೆನ್ನಾಗಿತ್ತು ರೀ ಅಂತ ಹೆದರ್ಸ್ತಾ ಇರೋದು. ಸಚ್ಚಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಮಾಡೋದು. ಥ್ಯಾಂಕ್ ಯು. ಹಂಗೆ ಸಚ್ಚಿದೆ ಅಂತದ್ದು ಒಬ್ಬ ಕ್ಯಾಮ್ರಾ ಹಿಡ್ಕೊಂಡು ಮಾಡೋಣ ಬನ್ನಿ ಸಚ್ಚಿ. ಬನ್ರಿ, ನಂಗೆ ಡ್ಯಾನ್ಸ್ ಬರಲ್ಲ. ಅದೇ ಹೇಳಿದ್ನಲ್ಲ, ಡ್ಯಾನ್ಸು, ಹಾಡು, ಆಮೇಲೆ ಆಕ್ಟಿಂಗ್. ಇವಾಗ ಹೋಗಿ ಊಟ ಮಾಡಿ ಮನೆಗೆ ಹೋಗೋದು ಗೈಸ್. ಪಾಪ ಅವ್ರು ಎಷ್ಟು ಫೋರ್ಸ್ ಮಾಡಿದ್ರು ಊಟ ಮಾಡಿ ಅಂತ. ಬಟ್ ನಂಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅಂತ ಹೇಳಿ ನಾನು ಸೀದಾ ಮನೆ ಕಡೆ ಬಂದುಬಿಟ್ಟೆ. ಇನ್ನು ನಮ್ಮಪ್ಪ ಆಲ್ರೆಡಿ ಬಂದಿದ್ರು, ಹೋಗಿ ಮಾವಿನ ಹಣ್ಣು ಕಟ್ ಮಾಡಿಕೊಟ್ರು, ತಿಂದೆ. ಅದಾದಮೇಲೆ ನನಗೆ ಮ್ಯಾಂಗೋಸ್ಟಿನ್ ತುಂಬ ಇಷ್ಟ ಆಯಿತಾ. ಇಫ್ ಯು ಡೋಂಟ್ ನೋ, ನಾನು ಆಲ್ಮೋಸ್ಟ್ 2014 ಅಥವಾ 15 ASMR ವಿಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನನಗೆ ಅವಾಗ ಮ್ಯಾಂಗೋಸ್ಟಿನ್ ಕಾಣಿಸಿದ್ದು. ಅವಾಗ ನಾನು ಅಂದ್ಕೊಳ್ತಿದ್ದೆ ಇದು ನಮ್ಮ ಕಂಟ್ರಿಲಿ ಸಿಗಲ್ವಾ ಅಂತ ಅಂದ್ಬಿಟ್ಟು. ಇವಾಗ ಒಂದು 3-4 ಇಯರ್ಸಿಂದ ನಮ್ಮ ಕಂಟ್ರಿಲಿ ಎಲ್ಲ ಫ್ರೂಟ್ಸು ಸಿಗುತ್ತೆ. ಸೊ ಏನು ಬೇಕಾದರೂ ನಾವು ತೊಗೊಂಡು ತಿನ್ಬೋದು. ನಂಗೆ ತುಂಬ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ, ಇಷ್ಟಪಡ್ತೀರಾ. ಬಿಕಾಸ್ ಸ್ವೀಟ್ ಆಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಟೆಕ್ಸ್ಚರೇ ಚೆನ್ನಾಗಿದೆ ಆಯ್ತಾ ಇದ್ರದ್ದು. ಈಸಿಯಾಗಿ ಬಾಯಲ್ಲಿ ಮೆಲ್ಟ್ ಆಗಿಬಿಡುತ್ತೆ ಈ ಫ್ರೂಟು. ಅದಾದ್ಮೇಲೆ ಚೆರಿ ತಂದಿದ್ದೆ, ಸೊ ಚೆರಿನೂ ತಿಂದೆ. ಊಟಕ್ಕಿಂತ ನಾನು ಜಾಸ್ತಿ ಫ್ರೂಟ್ಸೇ ತಿನ್ಬಿಟ್ಟೆ ಅಂತ ಅನಿಸುತ್ತೆ ಮಧ್ಯಾಹ್ನ. ಆ್ಯಂಡ್ ಅಲ್ಲಿಂದ ನಾನು ಹೋಗಿದ ತಕ್ಷಣ ಊಟ ಮುಗಿಸಿ ಅದಾದಮೇಲೆ ಇವತ್ತು ನಾನು ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಂದರೆ ಮಾಗಡಿ ರೋಡಲ್ಲಿ ಇದೆ ಗೊತ್ತಾ, ಹೊನ್ನಾವರ ಮಂತ್ರಾಲಯ, ಅಲ್ಲಿಗೆ ಹೊರಟೆ. ಅದಕ್ಕೂ ಮುಂಚೆ ರೋಡಲ್ಲಿ ಹೋಗ್ತಾ ನನಗೆ ಈ ರೋಡ್ ಕಾಣಿಸ್ತು. ಈ ರೋಡ್ ನಂಗೆ ತುಂಬ ಇಷ್ಟ, ಯಾಕಂದರೆ ನಾನು ಬೃಂದಾವನಕ್ಕೆ ಇದೇ ರೋಡಲ್ಲಿ ಹೋಗ್ತಿದ್ದೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ರೋಡ್ ಏನಿದೆ ಸಿಗೇಹಳ್ಳಿ ಗೇಟ್, ನಂಗೆ ತುಂಬ 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 ಇಷ್ಟ. ಅಲ್ಲಿ ಒಬ್ರು ಅಂಕಲ್ ನಂಗೆ ಫ್ರೆಂಡ್ ಆಗಿಬಿಟ್ಟಿದ್ರು. ಬಸ್ಸಿಂದ ಬಂದು ಯಾವಾಗಲೂ ಅಲ್ಲಿ ಇಳ್ಕೊಂಡು ಅದಾದಮೇಲೆ ನಡ್ಕೊಂಡು ಹೋಗ್ತಿದ್ದೆ, ಇಲ್ಲಾಂದರೆ ಆಟೋ ಮಾಡ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ರಾಯರು ಒಳ್ಳೇದು ಮಾಡಲಿ ನಿಮ್ಗೆ ಎಲ್ರಿಗೂ ರಾಯರ ದರ್ಶನ ಮಾಡ್ಕೊಂಬಿಡಿ. ಇಫ್ ಇನ್ ಕೇಸ್ ನೀವು ಹೋಗಿಲ್ಲ ಅಂದರೆ ಅದಕ್ಕೆ ತೋರಿಸ್ತಾ ಇದ್ದೀನಿ. ರಾಯರ ದರ್ಶನ ಮಾಡಿಕೊಂಡು ಅವ್ರ ಜೊತೆ ಮಾತಾಡಿ ನಾನು ಮನೆ ಕಡೆ ಹೊರಟು ಬಂದೆ. ಆನ್ ದಿ ವೇ ಬರ್ತಾ ನಾನು KD ಸೆಟ್ನ ನೋಡಿದೆ. ಇದು ಅಲ್ಲೇನೆ ಮಾಗಡಿ ರೋಡಲ್ಲೇ ಸೆಟ್ನ ಹಾಕಿರೋದು ಇವರು. ತುಂಬ ದೊಡ್ಡದಾಗೆ ಸೆಟ್ ಹಾಕಿದ್ದಾರೆ. ಆ್ಯಂಡ್ ಮೂವಿ ಚೆನ್ನಾಗಿದೆ. ಆ್ಯಂಡ್ ಹೀರೋಯಿನ್ ಆ್ಯಕ್ಚುಲಿ ಸುಳ್ಳು ಹೇಳಬಾರ್ದು, ಶಿ ಹಸ್ ಡನ್ ಅ ವೆರಿ ಗುಡ್ ಜಾಬ್, ಬಿಕಾಸ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸನ್ಸೆಟ್ ಆಗ್ತಿತ್ತು, ಅದನ್ನ ನೋಡ್ತಾ ನಾನು ಸೀದಾ ಮನೆ ಕಡೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಾನು ನಮ್ಮ ಅಮ್ಮನ ಮನೆಗೆ ಬಂದೆ. ಇವತ್ತು ಇಡೀ ದಿನ ಇಟ್ ವಾಸ್ ಲೈಕ್ ವೆರಿ ಪ್ರೊಡಕ್ಟಿವ್ ಆ್ಯಂಡ್ ಆಕ್ಟಿವ್
ಪಾಸಿಟಿವ್ ಡೇ, ಹೋಲ್ಸಮ್ ಡೇ ಅಂತಲೇ ಹೇಳ್ಬೋದು. ನಂಗೆ ಈ ಥರ ದಿನಗಳಿದ್ರೆ ತುಂಬ ಇಷ್ಟ ಆಗುತ್ತೆ. ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಕೆಲಸ ಮಾಡ್ತಿರ್ಬೇಕು, ತುಂಬ ಪ್ರೊಡಕ್ಟಿವ್ ಆಗಿರಬೇಕು ಡೇ ಅಂತ ಅನಿಸ್ತಿರುತ್ತೆ. ಆ್ಯಂಡ್ ಇವತ್ತು ನಿಜ ಹೇಳ್ತೀನಿ ತುಂಬ 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 ಹೋಲ್ಸಮ್ ಡೇ ಆ್ಯಂಡ್ ಐ ವಾಸ್ ವೆರಿ 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 ಹ್ಯಾಪಿ. ಒಂಥರ ಖುಷಿ ಆಯಿತು, ಇವತ್ತಿನ ದಿನ ನಾನು ವೇಸ್ಟ್ ಮಾಡಿಲ್ಲಪ್ಪ ಅಂತ ಖುಷಿ ಆಯಿತು ನನಗೆ. ಸಮ್ಟೈಮ್ಸ್ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಇಡೀ ದಿನ ವೇಸ್ಟ್ ಮಾಡಿರ್ತೀನಿ ಗೊತ್ತಾ, ಮಲ್ಕೊಳ್ಬೇಕಾದ್ರೆ ಕಾಡುತ್ತೆ ನನಗೆ, ಯಾಕೆ ಇವತ್ತು ನಾನು ಏನೂ ಮಾಡಿಲ್ಲ, ನಾನು ಲೆವೆಲಿಗೆ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ದಿನವೂ ಮಂಡೇ ಆಗೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ದಿನವೂ ಸಂಡೇ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಹ್ಯಾಪನ್ಸ್. ದಿನ ಹೀಗೆ ನಡೀತಾ ಇರುತ್ತೆ. ಒಂದಿನ ಚೆನ್ನಾಗಿರುತ್ತೆ, ಒಂದಿನ ಚೆನ್ನಾಗಿಲ್ಲದೆ ಇರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸೊ ಇದೇ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಓಕೆ ಬಾಯ್. ಓಯ್ಯೋ.